ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ವೆಲ್ಕಮ್ ಟು ಡ್ರೈವ್ ಇನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಹಾಗೆಯೇ ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೋ ತಮ್ಮೆಲ್ಲರಿಗೂ ಡ್ರೈವ್ ಇನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ. ಬನ್ನಿ ವೀಕ್ಷಕರೇ, ಹಾಗಿದ್ರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ನೋಡ್ಕೊಂಬರೋಣ. ಖಂಡಿತವಾಗಲೂ ನಿಮಗೆ ಬಿಡುವಿನ ಸಮಯದಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕನ್ಸಿದ್ರೆ ಈ ಥರ ಬ್ರೆಡ್ ಇದ್ದರೆ ವೀಕ್ಷಕರೇ ಮನೆಯಲ್ಲೇ ಸ್ಪೆಷಲ್ಲಾಗಿ ಈ ಥರ ಸ್ಯಾಂಡ್ವಿಚನ್ನು ಮಾಡಿಕೊಂಡು ಟೇಸ್ಟ್ ಮಾಡಿ. ಖಂಡಿತವಾಗಲೂ ತುಂಬ ಸುಲಭವಾಗಿ ನಮ್ಮ ಮನೆಯಲ್ಲೇ ಇರುವ ಪದಾರ್ಥಗಳೊಂದಿಗೆ ಇದನ್ನು ಮಾಡ್ಬೋದು. ನೀವು ಕೂಡ ವೀಕ್ಷಕರೇ ಮಾಡಿಕೊಂಡು ಟೇಸ್ಟ್ ಮಾಡಿ. ಇದೇ ಮೊದಲೇ ಸಾರಿ ನೀವೇನಾದರೂ ಡ್ರೈವ್ ಇನ್ ಕಿಚನ್ಗೆ ಭೇಟಿ ನೀಡಿದರೆ ದಯವಿಟ್ಟು ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಕ್ಷಕರೇ, 2 ಬಟಾಟೆನ ಚೆನ್ನಾಗಿ ಮೇಲ್ಗಡೆ ಸಿಪ್ಪೆ ಸುಲಿದು ಈ ಥರ ಮಣೆಯಿಂದ ತುರ್ಕೊಂಡು ಇಟ್ಕೊಂಡಿರೋದು, ಹಾಗೆ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಹಾಗೆ ಒಂದು ಈರುಳ್ಳಿನ ಈ ಥರ ಸ್ಲೈಸ್ ಆಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಹಸಿ ಬಟಾಣಿ ವೀಕ್ಷಕರೇ, ಇಲ್ಲಾಂದರೆ ನೀವು ನೆನೆಸಿರೋ ಬಟಾಣಿನ ಹಾಕ್ಬೋದು. ಖಾರದ ಅನುಗುಣವಾಗಿ ಒಂದು 3 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದಾನೆ. ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳು ವೀಕ್ಷಕರೇ, ರುಚಿಗೆ ಮತ್ತು ಘಮಕ್ಕೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದಾನೆ. ನಾನಿಲ್ಲಿ ಒಟ್ಟು 6 ಪೀಸಸ್ ಬ್ರೆಡ್ಡನ್ನು ತೊಗೊಂಡಿದ್ದೇನೆ ವೀಕ್ಷಕರೇ. ನೀವು ಬೇಕಾದರೆ 1 ಪೌಂಡ್ ಬ್ರೆಡ್ ಕೂಡ ಮಾಡ್ಕೊಬೋದು. ಈಗ ಸ್ಟಫಿಂಗ್ ಮಾಡ್ಕೊಳ್ಳೋಣ ವೀಕ್ಷಕರೇ. ಸರಿಯಾಗಿ ಒಂದು ಪಾತ್ರೆಗೆ 2 ಚಮಚಗಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ ಏನು ಬೇಡ, ಬರೀ ಜೀರಿಗೆ ಅಷ್ಟೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಅದರ ಜೊತೆ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಎಲೆಗಳು ತೊಗೊಂಡಿದ್ವಿ, ಅದು ಕೂಡ ಆ್ಯಡ್ ಮಾಡ್ಕೊಳ್ಳಿ ವೀಕ್ಷಕರೇ. ಫೈನಲ್ಲಾಗಿ ಈರುಳ್ಳಿ ವೀಕ್ಷಕರೇ, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಆಗಿರಬೇಕು ಈರುಳ್ಳಿ, ತುಂಬ ಟೇಸ್ಟ್ ಇರುತ್ತೆ ವೀಕ್ಷಕರೇ. ಇದನ್ನು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹೊಸದಾಗಿ ಅಡುಗೆ ಕಲಿಯೋರು ಹೊಸ ರೆಸಿಪಿ ಆಗಿರುತ್ತೆ, ಖಂಡಿತ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗೆ ವೀಕ್ಷಕರೇ, ಇದರ ಜೊತೆ ಹಸಿ ಬಟಾಣನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಒಂದು 5ರಿಂದ 10 ಸೆಕೆಂಡು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಒಳ್ಳೆ ಟೇಸ್ಟ್ ಬರುತ್ತೆ ವೀಕ್ಷಕರೇ. ನೀವು ಬೇಕಾದರೆ ನೆನೆಸಿ ಕೂಡ ಹಾಕ್ಬೋದು. ಬಟಾಣಿನ ಗಟ್ಟಿ ಬಟಾಣಿ ಏನಾದರೂ ನೆನೆಸಿ ಕೂಡ ಹಾಕ್ಕೋಬೇಕಂದ್ರೆ ಹಾಕ್ಕೋಬೋದು. ಹಾಗೆ ವೀಕ್ಷಕರೇ, ಇದರ ಜೊತೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಚಿಟಿಕೆ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪುಡಿ ವೀಕ್ಷಕರೇ. ಇಲ್ಲಿ ಸ್ಯಾಂಡ್ವಿಚ್ ಮಸಾಲೆ ಅಂತ ಬರುತ್ತೆ ವೀಕ್ಷಕರೇ, ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ. ಹಾಗೆ ಇದರ ರುಚಿ ಅನುಗುಣವಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ವೀಕ್ಷಕರೇ ನಾನು ಸಾಲ್ಟನ್ನು ಬಳಸ್ತಾ ಇದ್ದೀನಿ. ಕೊನೆಯದಾಗಿ ಸ್ವಲ್ಪ ರುಚಿಗೆ ಘಮಕ್ಕೆ ಕೊತ್ತಂಬರಿ ತೊಗೊಂಡಿದ್ದೆ, ಅದು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಒಂದು 5ರಿಂದ 6 ಸೆಕೆಂಡು ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಘಮ ಬರ್ತಾಯಿದೆ ವೀಕ್ಷಕರೇ. ಇದರ ಪರಿಮಳನ ನೀವು ಕೂಡ ಮಾಡುವಾಗ ಪಡ್ಕೊಬೋದು ವೀಕ್ಷಕರೇ. ಈಗ ಫೈನಲಾಗಿ ನಾನು ಬಟಾಟೆನ ಈ ಥರ ಚೆನ್ನಾಗಿ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಬಟಾಟೆನ ಚೆನ್ನಾಗಿ ಸಿಪ್ಪೆ ಸುಲಿದು ಚೆನ್ನಾಗಿ ತೊಳ್ಕೊಳ್ಳಿ. ಆಮೇಲೆ ತುರಿದಾದ್ಮೇಲೂ ಒಂದು ಸರಿ ನೀರಾಗಿ ಹಾಕಿ ಚೆನ್ನಾಗಿ ತೊಳೆದು ನೀಟಾಗಿ ನೀರೆಲ್ಲ ಹೋಗೋವಾಗೆ ಬಸಿದು ವೀಕ್ಷಕರೇ ಈ ಥರ ತೊಗೊಳ್ಳಿ. ಆಮೇಲೆ ಒಗ್ಗರಣೆ ಜೊತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟಫಿಂಗ್ ಮಾತ್ರ ಸೂಪರಾಗಿರುತ್ತೆ, ಒಳ್ಳೆ ಟೇಸ್ಟು. ನೀವು ಬೇಕಾದರೆ ಇದನ್ನು ಚಪಾತಿ ರೋಲ್ ಕೂಡ ಮಾಡಿಕೊಡ್ಬೋದು ಮಕ್ಕಳಿಗೆ. ಖಂಡಿತ ವೀಕ್ಷಕರೇ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಫೈನಲಾಗಿ ನಾನೊಂದು ಪ್ಯಾನಿಗೆ ವೀಕ್ಷಕರೇ ಸ್ವಲ್ಪ ತುಪ್ಪ ಆದರೂ ಆಗಲಿ ಬೆಣ್ಣೆ ಆದರೂ ಅಲ್ಲಿ ಹಾಕಿ, ನಾನು ಮಾತ್ರ ಇಲ್ಲಿ ಎಣ್ಣೆನೇ ಹಚ್ಚಿದ್ದೇನೆ. ಎಣ್ಣೆ ಹಾಕ್ಕೊಂಡು ಬ್ರೆಡ್ಡನ್ನು ಚೆನ್ನಾಗಿ ಎರಡೂ ಸೈಡನ್ನು ವೀಕ್ಷಕರೇ ಸ್ವಲ್ಪ ಕಂದು ಬಣ್ಣ ಬರೋಂಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಲೈಟಾಗಿ, ಜಾಸ್ತಿ ಏನು ಬೇಕಾಗಲ್ಲ, ಲೈಟಾಗಿ ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕಾಗತ್ತೆ ನೋಡಿ. ಚೆನ್ನಾಗಿ 6 ಬ್ರೆಡ್ಡನ್ನು ವೀಕ್ಷಕರೇ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು ಬ್ರೆಡ್ಗೆ ಒಂದು ಸ್ವಲ್ಪ ಟೊಮೊಟೊ ಸಾಸು, ಇನ್ನೊಂದು ಬ್ರೆಡ್ಗೆ ಸ್ವಲ್ಪ ಚಿಲ್ಲಿ ಸಾಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೇಲುಗಡೆ ಸ್ವಲ್ಪ ಸ್ಟಫಿಂಗು, ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಇನ್ನೊಂದು ಬ್ರೆಡ್ನಿಂದ ಅದನ್ನು ಕವರ್ ಮಾಡ್ಕೊಳ್ಳಿ. ಈಗ ಫೈನಲ್ಲಾಗಿ ಇದನ್ನು ಕವರ್ ಮಾಡ್ಕೊಂಡು ಆದಮೇಲೆ ವೀಕ್ಷಕರೇ ಕಟ್ ಮಾಡಿಕೊಂಡು ಸುಮ್ಮನೆ ತಿನ್ನೋದು ಒಂದೇ, ತುಂಬ ಟೇಸ್ಟ್ ಇರುತ್ತೆ. ನೀವು ಟೊಮೊಟೊ ಸಾಸ್ ಜೊತೆ ಆದರೂ ಟೇಸ್ಟ್ ಮಾಡಿ, ಚಿಲ್ಲಿ ಸಾಸ್ ಜೊತೆ ಆದರೂ ಟೇಸ್ಟ್ ಮಾಡಿ, ಇಲ್ಲಾಂದರೆ ಆಲ್ರೆಡಿ ಬ್ರೆಡ್ಡಲ್ಲೇ ಹಚ್ಚಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಳ್ಳೆ ರೆಸಿಪಿ ವೀಕ್ಷಕರೇ, ಬಿಡುವಿನ ಸಮಯದಲ್ಲಿ ಮಾಡಿಕೊಂಡು ಟೇಸ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಅತಿ ಹೆಚ್ಚಿನ ರೆಸಿಪಿಗಳನ್ನು ನಾವು ನಿಮಗೋಸ್ಕರ ಡ್ರೈವ್ ಇನ್ ಕಿಚನಲ್ಲಿ ಅಪ್ಲೋಡ್ ಮಾಡ್ತೇವೆ. ಹಾಗಾಗಿ ನಿಮ್ಮ ಸಹಕಾರ ಸಪೋರ್ಟು ತುಂಬ ಮುಖ್ಯ. ಇನ್ನೂ ನೀವೇನಾದರೂ ಡ್ರೈವ್ ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ವೀಕ್ಷಕರಿಗೂ ಡ್ರೈವ್ ಇನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯಿಂದ ಹೃದಯಪೂರ್ವಕವಾದ ಧನ್ಯವಾದ ವೀಕ್ಷಕರೇ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.